ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಇವರು ಜೀವನದಲ್ಲಿ ಕನಸನ್ನು ಕಂಡವರು, ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನು ಬೆನ್ನತ್ತಿ ಸಾಧಿಸುವ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ. ಹಾಗಿದ್ರೆ ಆ ವ್ಯಕ್ತಿ ಯಾರು ಅನ್ನುವಂಥ ನಿಮ್ಮ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಕಾರ್ತಿಕ್ ಸರ್ ಬಂದು ನಮಗೆ ಇಂಗ್ಲೀಷ್ ಹೇಳ್ಕೊಡ್ತಿರೋದು ನಮಗೆ ತುಂಬ ಅನುಕೂಲ ಆಗ್ತಿದೆ. ನಾವು ಇದನ್ನು ತುಂಬ ಬಳಕೆ ಮಾಡ್ಕೊಬೇಕು, ನಾವು ಚೆನ್ನಾಗಿ ಓದಬೇಕು. ಎಷ್ಟೋ ಜನ ಹಳ್ಳಿಗಳಲ್ಲಿ ಡಿಗ್ರಿ ಮಾಡಿರ್ತಾರೆ, ಸೆಕೆಂಡ್ PU ಮಾಡಿರ್ತಾರೆ, BEd ಮಾಡಿರ್ತಾರೆ, ಬಟ್ ಅವ್ರಿಗೆ ಜಾಬ್ ಸಿಕ್ಕಿರಲ್ಲ. ಯಾಕೆಂದರೆ ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಹಳ್ಳಿಗಳಲ್ಲಿ ಕೊರತೆ ಏನು ಅಂದರೆ ಇಂಗ್ಲೀಷ್ ಬರಲ್ಲ ಅನ್ನೋದೇ ಇರೋದು. ನಾವು ಸರ್ಕಾರಿ ಶಾಲೆಯಲ್ಲಿ ಹೋದ್ರು ಇಂಗ್ಲೀಷ್ ಸ್ವಲ್ಪ ಹೇಳ್ಕೊಡ್ತಿದ್ರು, ಬಟ್ ಅಷ್ಟೇನು ಹೇಳ್ತಿರ್ಲಿಲ್ಲ. ಮಿಡ್ಲ್ ಸ್ಕೂಲಲ್ಲೂ ಹೇಳ್ಕೊಡ್ತಿದ್ರು, ಬಟ್ ಅಷ್ಟೇನಿಲ್ಲ. ಹೈಸ್ಕೂಲಿಗೆ ಬಂದಮೇಲೆ ಸ್ವಲ್ಪ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಯಿತು. ಇಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ತುಂಬ ಆಸೆ ಐತೆ. ಇವಾಗ ಚಾನ್ಸ್ ಸಿಕ್ಕಿದೆ, ನಾನು ಕಲಿತೀನಿ. ಏನಾದ್ರು ಅಚೀವ್ ಮಾಡೋದಾದರೆ ಇಂಗ್ಲೀಷು ತುಂಬ ಬೇಗ ಪ್ರಾಮುಖ್ಯತೆ ಇದೆ. ಅದಕ್ಕೆ ನನಗೂ ತುಂಬ ಆಸಕ್ತಿ ಇದೆ ಕಲಿಯೋಕ್ಕೆ. ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಸಾಧಕರು ಅಂದ ತಕ್ಷಣ ಎಲ್ಲರ ಕಣ್ಣು ಮುಂದೆ ಬರೋದು ಯಶಸ್ವಿ ಉದ್ಯಮಿ ಅಥವಾ ಆರ್ಥಿಕವಾಗಿ ಶ್ರೀಮಂತಿಕೆಯಿಂದ ಕೂಡಿರುವಂತಹ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಬರ್ತಾರೆ. ಆದರೆ ಸೇವೆ ಮಾಡೋ ಮೂಲಕವೂ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಇವರು ಮತ್ತೊಂದು ಎಕ್ಸಾಂಪಲ್ ಕೂಡ ಹೌದು. ಒಂದು ರೀತಿ ಈ ಯುವ ಜನತೆಗೆ ಭರವಸೆಯ ಬೆಳಕಿನ ಮೂಲಕ ವಿದ್ಯಾ ಕ್ರಾಂತಿಯನ್ನು ಮಾಡೋದಕ್ಕೆ ಹೊರಟಿರುವಂಥ ಅತಿಥಿ ಇವತ್ತಿನ ನನ್ನ ಕಾರ್ಯಕ್ರಮದ ಸಾಧಕರ ಸೀಟ್ನಲ್ಲಿದ್ದಾರೆ. ದ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಕಾರ್ತಿಕ್ ನಾರಾಯಣ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾರ್ತಿಕ್ ನಾರಾಯಣ್ ಅವರು ಭರವಸೆಯ ಮೂಲಕ ಸಾಕಷ್ಟು ಜನ ಈಗಿನ ಯುವ ಕುಡಿಗಳಿಗೆ, ಬಡ ಕುಡಿಗಳಿಗೆ ಭರವಸೆಯನ್ನು ನೀಡೋದಕ್ಕೆ ಹೊರಟಿದ್ದೀರಿ. ಏನಿದು ಭರವಸೆ ಅಂದರೆ? ಭರವಸೆ ಅನ್ನೋದು ದಿಸ್ ಇಸ್ ಅನ್ ಇನಿಷಿಯೇಟಿವ್ ವಿಚ್ ವಾಸ್ ಸ್ಟಾರ್ಟೆಡ್ 3 months ಬಿಫೋರ್. ಆ್ಯಂಡ್ ಗ್ರೌಂಡ್ ಲೆವೆಲಲ್ಲಿ ಫಸ್ಟ್ ಫೇಸ್ ವಿ ಆರ್ ಪೈಲಟಿಂಗ್. ಆ್ಯಕ್ಚುಲಿ ದಿಸ್ ಇಸ್ ಅ ಪೈಲಟ್ ಫೇಸ್. ಸೊ ಭರವಸೆ ಅನ್ನೋದು ದಿಸ್ ಇಸ್ ಅ ಪ್ರಾಜೆಕ್ಟ್ ನೇಮ್. ಆ್ಯಕ್ಚುಲಿ ಪ್ರಾಜೆಕ್ಟ್ ಭರವಸೆ ಅಂತ. ಇಟ್ ಇಸ್ ನಾಟ್ ಎನಿ ಟ್ರಸ್ಟ್ ಆರ್ ಇಟ್ ಇಸ್ ನಾಟ್ ಎನಿ ಕಂಪನಿ ಆರ್ ಬಿಸ್ನೆಸ್ ಮಾಡೆಲ್ ಆಗೋ ಏನೂ ಇಲ್ಲ ಇದು. This is under a simple initiative of spreading and teaching English language skills for ನಮ್ಮ ಹಳ್ಳಿ ಮಕ್ಕಳಿಗೋಸ್ಕರ. So teacher training programs, student training programs, these are the main focus on education sector. So ಭರವಸೆ ಅನ್ನೋ ಇನಿಷಿಯೇಟಿವ್ ಅಲ್ಲಿ we have around 5 important agendas. So ಅಜೆಂಡಾಸ್ನ ಹಳ್ಳಿ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಮ SP ರವಿ ಡಿ ಚನ್ನನ್ ಅವರ ನೇತೃತ್ವದಲ್ಲಿ, ಐ ಮೀನ್ ಹೀಸ್ ಅ ಮೆಂಟೋರ್ ಫಾರ್ ದಿಸ್ ಹೋಲ್ ಥಿಂಗ್. ಈಸ್ ಬೀನ್ ಅಡ್ವೈಸಿಂಗ್ ಆ್ಯಂಡ್ ಈಸ್ ಬೀನ್ ಗೈಡಿಂಗ್ ಅಸ್ ಆಲ್ಸೋ. ಆ್ಯಂಡ್ ಡಾಕ್ಟರ್ ವೀರೇಂದರ್ ಹೆಗ್ಡೆ ಫ್ರಮ್ ಧರ್ಮಸ್ಥಳ. ಸೊ ಇವರ ಒಂದು ಆಶೀರ್ವಾದದಲ್ಲಿ 27th of June ವಿ ಲಾಂಚ್ಡ್ ಇಟ್ ಅಫಿಷಿಯಲಿ ಇನ್ ಧರ್ಮಸ್ಥಳ. ಆ್ಯಂಡ್ ಟುಡೇ 2021 ವಿ ಆರ್ ನೌ ಇನ್ ದಿಸ್ ವಿಲೇಜ್ ಎಳ್ಳಂಬಳಸೆ ಅಂತ ಒಂದು ಗ್ರಾಮದಲ್ಲಿ ಇನಿಷಿಯೇಟ್ ಮಾಡಿದ್ವಿ. ಹಳ್ಳಿ ಮಕ್ಕಳಿಗೆ ಈ ಭಾಷೆ ಒಂದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ತಾವು ಇಂಗ್ಲೀಷ್ ಭಾಷೆಯನ್ನು ಕಲಿಸೋದಕ್ಕೆ ಹಳ್ಳಿಗೆ ಹೋಗ್ತಾ ಇದ್ರಿ, ವಿದ್ಯಾರ್ಥಿಗಳ ಜೊತೆಗೆ ತಾವು ಕಮ್ಯುನಿಕೇಟ್ ಮಾಡ್ತಾ ಇದ್ರಿ, ಇಂಗ್ಲೀಷ್ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಅಂದ್ರೆ ಈ ಭಾಷೆ ಒಂದಿಷ್ಟು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ಕಾರ್ತಿಕ್, ಈ ಭಾಷೆ ಅನ್ನೋದು ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಇಟ್ ಈಸ್ ದ ಗ್ಲೋಬಲ್ ಬಿಸ್ನೆಸ್ ಲ್ಯಾಂಗ್ವೇಜ್. ನಾನು ಅದಕ್ಕಾಗಿ ಐ ಆಮ್ ನಾಟ್ ಅಗೇನ್ಸ್ಟ್ ಕನ್ನಡ ಲ್ಯಾಂಗ್ವೇಜ್. ನನ್ನ ಕನ್ನಡ ಭಾಷೆ ಮೇಲೆ ತುಂಬಾ ಅಭಿಮಾನ ಇದೆ. ಬಟ್ ಹಳ್ಳಿ ಮಕ್ಕಳಿಗೆ ಏನಕ್ಕೆ ಅಂದರೆ ರೂರಲ್ ಸ್ಟೂಡೆಂಟ್ಸಲ್ಲಿ ಕಲಿಯುವಂಥ ಆಸಕ್ತಿ ಜಾಸ್ತಿ ಇದೆ. ಯು ಟೀಚ್ ದಮ್ ಎನಿಥಿಂಗ್, ದೇ ವಿಲ್ ಲರ್ನ್ ಇಟ್ ವೆರಿ ಫಾಸ್ಟ್ ಕಂಪೇರ್ ಟು ದ ಅರ್ಬನ್ ಕೌಂಟರ್ ಪಾರ್ಟ್. ಈ ಅರ್ಬನ್ ಕೌಂಟರ್ ಪಾರ್ಟ್ ಏನಾಗ್ತಿದೆ ಅಂದರೆ ಆಪರ್ಚುನಿಟೀಸ್ ಆರ್ ಮೋರ್, ಬಟ್ ವೆರಾಸ್ ನಮ್ಮ ರೂರಲ್ ಸ್ಟೂಡೆಂಟ್ಸ್ಗೆ ಆಪರ್ಚುನಿಟೀಸ್ ಫಸ್ಟ್ ಆಫ್ ಆಲ್ ಇಲ್ಲ. ಲೆಸ್ ಅನ್ನೋದಕ್ಕಿಂತ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ದೇರ್. ಸೊ ಅದಕ್ಕಾಗಿ ಒಂದು ಸಣ್ಣ ಪೈಲಟ್ ಫೇಸ್ ಆಗಿ ವಿ ಸ್ಟಾರ್ಟೆಡ್ ದಿಸ್ ಆ್ಯಂಡ್ ಸಕ್ಸಸ್ಫುಲಿ ಇವಾಗ ಒಂದು 4 ಬ್ಯಾಚ್ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಅಲ್ಲೊಂದು 3 ಬ್ಯಾಚ್ ನಡೀತಾ ಇದೆ. ಆ್ಯಂಡ್ ಈ ಹಳ್ಳಿ ಕಡೂರು ತಾಲೂಕಲ್ಲಿ, ಈ ಹಳ್ಳಿನಲ್ಲಿ. ಸೊ ಸ್ಲೋಲಿ ಡೇ ಬೈ ಡೇ ನಮಗೆ ಏನಾಗ್ತಿದೆ ಅಂದರೆ ರಿಕ್ವೈರ್ಮೆಂಟ್ಸ್ ಆರ್ ಕಮಿಂಗ್ ಮೋರ್. ಸೊ ಹಳ್ಳಿ ಮಕ್ಕಳು ಆಸಕ್ತಿ ಜಾಸ್ತಿ ತೋರಿಸ್ತಾ ಇದ್ದಾರೆ. ದಟ್ ಈಸ್ ಓನ್ಲಿ ಬಿಕಾಸ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ದ ಅರ್ಬನ್ ಆ್ಯಂಡ್ ದ ರೂರಲ್ ಕನೆಕ್ಟ್. ಸೊ ನಮ್ಮ ಈ ರೂರಲ್ ಸ್ಟೂಡೆಂಟ್ಸ್ ಬಂದಾಗ ಎಂಪ್ಲಾಯಬಿಲಿಟಿ ಅಪಾನ್ ಗ್ರ್ಯಾಜುಯೇಷನ್ ಅಂತ ಒಂದು ಫೋಕಸ್ ಆಗಿ ನೋಡಿದಾಗ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ ಇತ್ತು ಅಂದರೆ ದೇ ಕ್ಯಾನ್ ಅಟ್ಲೀಸ್ಟ್ ಸರ್ವೈವ್ ಆ್ಯಂಡ್ ದೇ ಕ್ಯಾನ್ ಗೆಟ್ ಎ ಜಾಬ್ ಇನ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್ ಆ್ಯಂಡ್ ಹೈದರಾಬಾದ್ ಆ್ಯಂಡ್ ಚೆನ್ನೈ. ಅಲ್ಲಿಂದ ದೆನ್ ನೆಕ್ಸ್ಟ್ ಪೊಸಿಷನ್ಸ್ ಹೋಗೋದಕ್ಕೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಸಬ್ಜೆಕ್ಟ್ಸ್ ವಿಚ್ ಇಸ್ ಪ್ಯಾರಲಲಿ
ಈಕ್ವಲಿ ಇಂಪಾರ್ಟೆಂಟ್ ಮಾರ್ಕ್ಸ್. ಅಂದ್ರೆ ಈ ಕಾರ್ತಿಕ್ ಅವರಿಗೆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅಷ್ಟೊಂದು ಆಸಕ್ತಿ ಯಾಕೆ? ನಾನು ನೋಡಿರೋ ಒಂದು ಗುರು ಸ್ಥಾನದಲ್ಲಿ ನೋಡಿರೋದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ಈಸ್ ಅ ವೆರಿ ಸಿಂಪಲ್ ಮ್ಯಾನ್, ಆ್ಯಂಡ್ ದೋ ಹಿ ಮೇ ಬಿ ವಾಟ್ ಎವರ್ ಹಿಸ್ ಪೊಸಿಷನ್ಸ್ ಆರ್, ಲೇಟ್ ಪ್ರೆಸಿಡೆಂಟ್ ಆ್ಯಂಡ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ತುಂಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ತುಂಬ ಇನೋವೇಷನ್ಸ್ ಮಾಡಿದ್ದಾರೆ. ಅವ್ರದ್ದು ಎಷ್ಟೊಂದು ಸ್ಪೀಚಸ್ ಆಗಲಿ, ಎಷ್ಟೊಂದು ಇದಾಗಲಿ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಬಟ್ ಒನ್ ಥಿಂಗ್ ವಾಟ್ ಮೇಡ್ ಮೀ ಟು ಬಿಕಮ್ ಲೈಕ್ ದಿಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಟುಡೇ ಇಸ್, ಅವರು ಒಂದು ಸತಿ ವೆನ್ ಹಿ ವಾಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಒಂದು ಸ್ಕೂಲಲ್ಲಿ ಒಂದು ಫಂಕ್ಷನಲ್ಲಿ ಒಂದು ಮಗು ಅವ್ರನ್ನ ಒಂದು ಕ್ವೆಶನ್ ಕೇಳ್ತು, ವೇರ್ ಡು ಯು ಕಮ್ ಫ್ರಮ್ ಅಂದ್ಬಿಟ್ಟು. ಸೊ ಫಾರ್ ದಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ರಿಪ್ಲೈಸ್, ಐ ಕಮ್ ಫ್ರಮ್ ಮೈ ಮದರ್ಸ್ ಫೀಟ್ ಅಂತ. ಸೊ ಟೆಕ್ನಿಕಲಿ ದೇರ್ ಆರ್ 2 ಆನ್ಸರ್ಸ್ ಫಾರ್ ದಟ್. ಒಂದು ಬಂದ್ಬಿಟ್ಟು ಹೀ ಈಸ್ ಬೇಸಿಕ್ಲಿ ಫ್ರಮ್ ರಾಮೇಶ್ವರಂ, ತಮಿಳ್ನಾಡು, ವಿಚ್ ಇಸ್ ಇನ್ ದ ಟಿಪ್ ಆಫ್ ಇಂಡಿಯಾ. ಸೊ ಭಾರತ ಮಾತಾ ಅಂತ ನೋಡಿದಾಗ ಮದರ್ಸ್ ಫೀಟ್ ಇಸ್ ಇನ್ ರಾಮೇಶ್ವರಂ. ದಿಸ್ ಇಸ್ ದ ಆ್ಯಕ್ಚುಯಲ್ ಥಿಂಗ್. ಒನ್ ಮೋರ್ ಕನೆಕ್ಟ್ ಏನಂದರು ಅಂದರೆ, ಯಾರು ಒಬ್ಬರು ಅವರು ಓದಿರೋ ಮಣ್ಣಿಗೆ, ಐ ಮೀನ್ ಬಂದಿರೋ ಮಣ್ಣಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ಕೊತಾರೋ, ದೇ ಆರ್ ದ ಅಲ್ಟಿಮೇಟ್ ಪೀಪಲ್ ಹೂ ಕ್ಯಾನ್ ಬಿ ದೇರ್ ಫ್ಯೂಚರ್ ಲೀಡರ್ಸ್ ಅನ್ನೋ ಥರ. ಸೊ ಆ ಒಂದು ಸ್ಪೀಚ್ ಆಫ್ ಹಿಸ್ ವಾಸ್ ಐ ಹ್ಯಾಡ್ ಡೈರೆಕ್ಟ್ಲಿ ಕೇಳಿದ್ದೀನಿ ನಾನು. ದಟ್ ಇಂಪ್ರೆಸ್ಡ್ ಅಂದರೆ ಇಟ್ ರಿಯಲಿ ಮೋಟಿವೇಟೆಡ್ ಆ್ಯಂಡ್ ಟ್ರಿಗರ್ಡ್. ಬಿಕಾಸ್ ಅವ್ರು ಹೇಳಿದ್ದು ಅದೊಂದೇ ಮಾತಲ್ಲ, ಸ್ವಂತ ಮಣ್ಣಿಗೋಸ್ಕರ ಏನಾನೋ ಒಂದು ಮಾಡಬೇಕು. ಅದಕ್ಕೆ ವಾಟ್ ಇಸ್ ದ ಬೇಸಿಕ್ ಏನು ಮಾಡೋಣ ಅಂತ ನೋಡಿದಾಗ ರೂರಲ್ ಕನೆಕ್ಟ್ ಆ್ಯಂಡ್ ರೂರಲ್ ಇಂಡಿಯಾಲಿರೋ ಟ್ಯಾಲೆಂಟ್ ದಟ್ ಕ್ಯಾನ್ ಬಿ ಅದನ್ನು ನೀಟಾಗಿ ಕರೆಕ್ಟಾಗಿ ಒಂದು ಅಪ್ಸ್ಕೇಲ್ ಮಾಡಿದ್ವಿ ಅಂದರೆ, ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ತೊಗೊಂಡೋದ್ವಿ ಅಂದರೆ, ವಿ ಕ್ಯಾನ್ ಕಂಪೀಟ್ ದ ಹೋಲ್ ವರ್ಲ್ಡ್. ದಟ್ ಸ್ಟ್ರಾಂಗ್ ಇಸ್ ಇಂಡಿಯನ್ ರೂರಲ್ ಯೂತ್ಸ್. ಟು ಆ್ಯಡ್ ಅ ಫೆದರ್ ಟು ದಿಸ್ ಕ್ಯಾಪ್, ನಮ್ಮ ಲಾಸ್ಟ್ ಎಪಿಸೋಡ್ ಆದಮೇಲೆ ಬ್ಯಾಂಗ್ಳೂರ್ ಬೇಸ್ಡ್ ಒಂದು NGO ಬಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ದೇ ಹ್ಯಾವ್ ಅರೌಂಡ್ 3,500 ಸ್ಟೂಡೆಂಟ್ಸ್, ಔಟ್ ಆಫ್ ವಿಚ್ 2,500 ಸ್ಟೂಡೆಂಟ್ಸ್ ಆರ್ ಫ್ರಮ್ ರೂರಲ್ ಇಂಡಿಯಾ. ಆ್ಯಂಡ್ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ದೇ ಆರ್ ಆಲ್ ರೆಡಿ ಟು ಲರ್ನ್ ದಿಸ್ ಕೈಂಡ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್ ಅಂತ ಅವ್ರು ಫೀಲ್ ಮಾಡ್ತಾಯಿದ್ರು. ಸರಿ, ನನಗೂ ಕಾಲ್ ಬಂದು, ಫಸ್ಟ್ ಕಾಲ್ when I got it, I am talking about in this last 1 week alli. So when I went personally there, I saw shockingly 67%, 70% of the kids are differently abled kids. I mean, I don't want to tell them as disabled kids. They are abled but differently abled. So that gave me a ಒಂದು ಕಿಕ್ ಬಂದಂಗೆ ಆಯಿತು. ಇಷ್ಟು ಜನ ಮಕ್ಕಳಿಗೆ when somebody is trusting and when asking for ಮಾಡೋಣ ಅಂತ ಒಂದು ಇದು ಬಂತು. ಅದನ್ನು ಡಿಸ್ಕಸ್ ಮಾಡಿದ್ದೆ ನಾನು, ನಮ್ಮ ರವಿ ಸರ್ ಹತ್ರನೂ ಮಾತಾಡಿದೆ. ವಿ ಸೆಡ್ ಗೋ ಹೆಡ್ ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ಅಂತ. ಅಲ್ಲಿ ಮಾಡಿದ್ವಿ, ಸ್ಪ್ರೆಡ್ ಆಗ್ತಾ ಇದೆ. ಸೊ ಇನ್ ದಿಸ್ ಲಾಸ್ಟ್ 10 years ಜರ್ನಿ, more than 1 lakh plus students I have personally touched, and schools ಎಲ್ಲ ನೋಡಿದ್ರೆ more than 3,000-4,000 schools we have covered. ಭರವಸೆ ಜೊತೆಗೆ ರವಿ ಡಿ ಚನ್ನಣ್ಣನವರು ಕೂಡ ಕೈ ಜೋಡಿಸಿದ್ದಾರೆ, ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೇಗೆ ಆರಂಭ ಆಗಿದೆ, ಹೇಗೆ ಈ ಒಂದು ಥಾಟ್ ಪ್ರೋಸೆಸ್ ಹೇಗೆ ಬಂತು ನಿಮಗೆ? ಸರ್, ವೆರಿ ಸಿಂಪಲ್. ಮಿಸ್ಟರ್ ರವಿ ಡಿ ಚನ್ನಣ್ಣವರ್ ಈಸ್ ಅ ವೆರಿ ಡೈನಮಿಕ್ IPS ಆಫೀಸರ್, ಆ್ಯಂಡ್ ಮೋರ್ ದೆನ್ ಅನ್ IPS ಆಫೀಸರ್, ಈಸ್ ಅ ಗ್ರೇಟ್ ವಿಷನರಿ. ನಮ್ಮದು ಅವ್ರದ್ದು ಐಡಿಯಾಸ್ ಬಂದ್ಬಿಟ್ಟು ಸಿಂಕ್ ಆಯಿತು. ಒಂದು 4 months ಮುಂದೆ, ಡ್ಯೂರಿಂಗ್ ದ ಲಾಕ್ಡೌನ್, ವಿ ವರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಏನಾನ ಮಾಡಬೇಕು, ಯಾವ ಥರ ಮಾಡಬೇಕು ಅಂದರೆ, ಇಟ್ ಹ್ಯಾಸ್ ಟು ಇಂಪ್ಯಾಕ್ಟ್ ಅ ಲಾಟ್ ಆಫ್ ರೂರಲ್ ಸ್ಟೂಡೆಂಟ್ಸ್. ಆ ಥರ ಏನಾನ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದಾಗ ಭರವಸೆ ಅಂತ ಹೆಸರು ಇಟ್ಟಿದ್ದೆ. ಇನ್ಫ್ಯಾಕ್ಟ್ ಸಜೆಸ್ಟ್ ಮಾಡಿದ್ದೆ ರವಿ ಡಿ ಚನ್ನಣ್ಣನವರ್ ಸರ್. ಸೊ ಈಸ್ ಬೀನ್ ಪ್ಲೇಯಿಂಗ್ ಅ ಕ್ರೂಷಿಯಲ್ ರೋಲ್ ಇನ್ ಸಪೋರ್ಟಿಂಗ್ ಅವರ್ ವಿಷನ್ ಫಾರ್ ದ ಸೊಸೈಟಿ. ಒಂದು ಸಮಾಜಕ್ಕೆ ಬೆನಿಫಿಟ್ ಆಗೋ ಥರ ಒಂದು ಇದಕ್ಕೋಸ್ಕರ ಈ ಸ್ಟ್ಯಾಂಡಿಂಗ್ ಬೈ ಆ್ಯಂಡ್ ಈ ಸಪೋರ್ಟಿಂಗ್ ಆಲ್ ದಿಸ್. ಈಗ ಆರಂಭದಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ ಭರವಸೆ ಮೂಲಕ? ಎಷ್ಟು ಹಳ್ಳಿಗಳಿಗೆ ತಾವು ಭೇಟಿ ಕೊಡ್ತಾ ಇದ್ದೀರಿ? ಎಷ್ಟು ಶಾಲೆಗಳನ್ನು ದತ್ತು ತೊಗೊಳ್ತಾ ಇದ್ದೀರಿ? ಇನ್ಫ್ಯಾಕ್ಟ್ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ತಾವು ಇಂಗ್ಲೀಷ್ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ ತೊಗೊಳ್ತಾ ಇದ್ದೀರಿ? ಸೊ ಆ ಒಂದು ಪ್ರೋಸೆಸ್ ಹೇಗೆ ನಡೀತಾ ಇದೆ? ಎಸ್, ಆಫ್ಟರ್ ಲಾಂಚಿಂಗ್ ಭರವಸೆ ಅಫಿಷಿಯಲಿ ಫಾರ್ಮಲ್ ಆಗಿ ಲಾಂಚ್ ಆದಮೇಲೆ, ದ ಫಸ್ಟ್ ಪ್ಲೇಸ್ ವಾಸ್ ಇನ್ ಧರ್ಮಸ್ಥಳ. ಧರ್ಮಸ್ಥಳಲ್ಲಿ we had just done a launch program and all these things, but real action began in ಶಿವಮೊಗ್ಗ. ಸಮನ್ವಯ ಟ್ರಸ್ಟ್ ಅಂತ ಶಿವಮೊಗ್ಗಲ್ಲಿ ಒಂದು ಅಸೋಸಿಯೇಷನ್ ಇದೆ, ಅವರು ಬಂದು ಕೈ ಜೋಡಿಸಿದ್ರು. ಒಂದು ಫಸ್ಟ್ ಬ್ಯಾಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ದ 6th week ಆ್ಯಕ್ಚುಲಿ, ಇದು 6ನೇ ವಾರ. ಸೊ ಫಾರ್ ದ ಲಾಸ್ಟ್ 6 weeks we have more than 50 students there in 3 batches. ಆ್ಯಂಡ್ ಅದಾದಮೇಲೆ ಕಡೂರು ಅಂತ ಶಿವಮೊಗ್ಗ ಪಕ್ಕದಲ್ಲಿರೋ ಒಂದು ತಾಲೂಕು, ಅಲ್ಲೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ದೇ ಹ್ಯಾಡ್ ಆಲ್ಸೋ ಅಪ್ರೋಚ್ಡ್ ಅರೌಂಡ್ 600 ಸ್ಟೂಡೆಂಟ್ಸ್ ಇನ್ ದಟ್ ಗೌರ್ಮೆಂಟ್ ಸ್ಕೂಲ್.
ದೀಸ್ ಡೆವಲಪ್ಮೆಂಟ್ಸ್ ಐ ಆಮ್ ಟೆಲಿಂಗ್ ಇನ್ ದಿಸ್ ಲಾಸ್ಟ್ 6 ವೀಕ್ಸಲ್ಲಿ. ಅದಾದಮೇಲೆ ನೆನ್ನೆ ಎಸ್ಟರ್ಡೇ ವಿ ಗಾಟ್ ಅ ಕಾಲ್ ಫ್ರಮ್ ದಿಸ್ NGO ಇನ್ ಬ್ಯಾಂಗ್ಳೂರ್. ಅವ್ರದ್ದು ಎಲ್ಲ ಕಡೆ ಇದೆ, ಮೈಸೂರು, ಬೆಳಗಾಂ, ತುಮಕೂರು ಆ್ಯಂಡ್ ಆಲ್ ದೀಸ್ ಪ್ಲೇಸಸ್. ಅವರ್ ಜಾಬ್ ಇಸ್ ಟು ಜಸ್ಟ್ ಗೋ ದೇರ್ ಆ್ಯಂಡ್ ಕೋಆರ್ಡಿನೇಟ್ ಆ್ಯಂಡ್ ಡೂ ದ ಟ್ರೈನಿಂಗ್ ಆ್ಯಂಡ್ ಕಮ್. ಸೊ ತಾವು ಹೇಗೆ ಅಪ್ರೋಚ್ ಮಾಡ್ತೀರಿ, ಹೇಗೆ ವಿದ್ಯಾರ್ಥಿಗಳನ್ನ ನೀವು ಆ ನಿಟ್ಟಿನಲ್ಲಿ ನೀವು ರೆಡಿ ಮಾಡ್ತಾ ಇದ್ದೀರಿ? There is one very powerful saying and there is a powerful proverb. Teachers build future leaders of India, which has been said by Dr. APJ Abdul Kalam. Now, ಒಂದು ಹಳೆ ಗಾದೆ ಇದೆ, ಮಾತಾ ಪಿತಾ ಗುರು ದೈವಂ ಅಂತಾರೆ. ಸೊ ಆಫ್ಟರ್ ಮದರ್ ಆ್ಯಂಡ್ ಫಾದರ್, ಟೀಚರ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಆ್ಯಂಡ್ ದೆನ್ ಕಮ್ಸ್ ಗಾಡ್ ಇನ್ ಎನಿ ಪರ್ಸನ್ಸ್ ಲೈಫ್. ಸೊ ಹಂಗಿದ್ದಾಗ ಏನಾಗ್ತಿದೆ, ಪ್ರೆಸೆಂಟ್ ಸಿಸ್ಟಮ್ ಏನಾಗ್ತಿದೆ ಅಂದರೆ, ಸಿ ಐ ಆಮ್ ನಾಟ್ ಬ್ಲೇಮಿಂಗ್ ದ ಎಂಟೈರ್ ಟೀಚರ್ಸ್ ಸೊಸೈಟಿ ಆಲ್ಸೋ. ನನಗೆ ಒಂದು ದಿಸ್ ಇಸ್, ಐ ಡೋಂಟ್ ಇವನ್ ಕಾಲ್ ದಿಸ್ ಆಸ್ ಅ ಪ್ರೊಫೆಷನ್, ದಿಸ್ ಇಸ್ ಅಲ್ಟಿಮೇಟ್ ಟು ಈಕ್ವಲ್ ಟು ಗಾಡ್. ಸೊ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ is very important for the present education system because of only one reason. ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇಂಗ್ಲೀಷ್ನ ಬಂದ್ಬಿಟ್ಟು ಸಬ್ಜೆಕ್ಟ್ ಅಂತಲೇ ಇವತ್ತವರೆಗೂ ಟೀಚ್ ಮಾಡ್ತಾರೆ ಎಷ್ಟೊಂದು, ಬಟ್ ಇಟ್ ಇಸ್ ಆ್ಯಕ್ಚುಲಿ ನಾಟ್ ಅ ಸಬ್ಜೆಕ್ಟ್, ಇಟ್ ಇಸ್ ಅ ಲ್ಯಾಂಗ್ವೇಜ್. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಥಾಟ್ ಆಸ್ ಅ ಲ್ಯಾಂಗ್ವೇಜ್, ನಾಟ್ ಆಸ್ ಅ ಸಬ್ಜೆಕ್ಟ್. ಸೊ ಈ ಕಾನ್ಸೆಪ್ಟ್ ಎಷ್ಟೋ ಜನ ಟೀಚರ್ಸ್ ಗೊತ್ತಿಲ್ಲ. ಐ ಮೀನ್ ರೂರಲ್ ಟೀಚರ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಇನ್ನು ಸಿಟಿಯಲ್ಲಿ ನೋಡಿದ್ರೆ, ಇನ್ನು ಅರ್ಬನ್ಸಲ್ಲಿ ಆಲ್ ದಿ ಅದರ್ ಪ್ಲೇಸಸ್ ಇಫ್ ಯು ಸಿ, ದೇರ್ ಎಕ್ಸ್ಪೋಜರ್ ಲೆವೆಲ್ಸ್ ಆರ್ ಮೋರ್ ಹೈ. ಬಟ್ ಎಂಡ್ ಆಫ್ ದ ಡೇ, ಎಷ್ಟೋ ಜನ ಸಕ್ಸಸ್ಫುಲ್ ಟೀಚರ್ಸ್ ಆ್ಯಂಡ್ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಹ್ಯಾವ್ ಬಿಕಮ್ ಗ್ರೇಟ್ ಟುಡೇ ಫ್ರಮ್ ರೂರಲ್ ಓನ್ಲಿ. ಸೊ ಇಂಥ ರೂರಲ್ ಪ್ಲೇಸಸಲ್ಲಿ ಬೆಸ್ಟ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಅದನ್ನು ರಿಸೋರ್ಸಸ್ನ ಅವ್ರಿಗೆ ಡೆಲಿವರ್ ಮಾಡೋದ್ರಲ್ಲಿ, ದಟ್ ಈಸ್ ದ ಮೇನ್ ಥಿಂಗ್ ಐ ಆಮ್ ಫೋಕಸಿಂಗ್ ಆನ್. And I've been practicing this for almost like 10 years now. End of the day, they say how you harness the skills of the child depends directly proportionate to the teacher's contribution. ಕಡೂರು ತಾಲೂಕಲ್ಲಿದ್ವಿ, ಚಿಕ್ಕಮಗಳೂರು ಜಿಲ್ಲೆ. ಸೊ ಇಲ್ಲೂ ಕೂಡ ತಾವು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಭಾಷೆಯ ಬಗ್ಗೆ ಅಥವಾ ಇಂಗ್ಲೀಷ್ ಕಲಿಕೆಯ ಬಗ್ಗೆ, ಸ್ಕಿಲ್ಸ್ ಬಗ್ಗೆ ತಾವು ಕೂಡ ಕ್ಲಾಸಸ್ ತಗೊಳ್ತಾ ಇದ್ದೀರಿ. ಹೇಗೆ ನಡೆಯುತ್ತೆ ಪ್ರೋಸೆಸ್? ಅಂದರೆ ಎವ್ರಿ ವೀಕೆಂಡ್ ನಡೆಯುತ್ತಾ ಅಥವಾ ಹೇಗೆ ವಿದ್ಯಾರ್ಥಿಗಳನ್ನ ಹೇಗೆ ತಾವು ರೆಡಿ ಮಾಡ್ತೀವಿ? See, it's a very simple process. Since I am doing this as a pilot phase ಈ ವರ್ಷ, this entire year ನಾನು ಪೈಲಟ್ ಆಗಿ ಡೆಡಿಕೇಟ್ ಮಾಡೋಣ ಅಂತಿದ್ದೀನಿ. ಬಿಕಾಸ್ ಈವನ್ ದಿಸ್ ಇಸ್ ಅ ಲರ್ನಿಂಗ್ ಫಾರ್ ಮೀ ಆಲ್ಸೋ. ನನಗೂ ಐ ವಾಂಟ್ ಟು ಸಿ ಹೌ ದೇ ರಿಯಾಕ್ಟ್ ಆ್ಯಂಡ್ ಹೌ ದೇ ಟೇಕ್ ಇಟ್, ಆ್ಯಂಡ್ ನನ್ನ ಮೆಥಡಾಲಜಿಗೆ ಅವರು ಅಕ್ಸೆಪ್ಟ್ ಆಗ್ತಿದ್ದಾರಾ ಅಂತ ನೋಡಬೇಕು. ಇದು ನಾಟ್ ಓನ್ಲಿ ವಿತ್ ದ ಸ್ಟೂಡೆಂಟ್ಸ್, ಪೇರೆಂಟ್ಸ್ಗೂ ನಾನು ಮಾತಾಡಬೇಕಾಗಿದೆ, ಆ್ಯಂಡ್ ಇಲ್ಲಿರೋ ಟೀಚರ್ಸ್ಗೂ ಐ ಹ್ಯಾವ್ ಟು ಈಕ್ವಲಿ ಟೆಲ್ ದೆಮ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಡೂಯಿಂಗ್. ಬಿಕಾಸ್ ನಾಳೆ ದಿನ ಅವ್ರ ಮೆಥಡಾಲಜಿ ನನ್ನ ಮೆಥಡಾಲಜಿ ಇಟ್ ಶುಡ್ ನಾಟ್ ಗೆಟ್ ಅನ್ಸಿಂಕ್ಡ್. ಸೊ ಹಂಗಿದ್ದಾಗ ವಾಟ್ ಐ ಡೂ ಇಸ್, ಐ ಸ್ಟಾರ್ಟ್ ಆಫ್ ವಿತ್ ಅ ಫೌಂಡೇಶನಲ್ ಬೇಸಿಕ್ ಸ್ಕಿಲ್ಸ್. ಅವ್ರದ್ದು ಏನು, ಅವ್ರು ಎಲ್ಲಿದ್ದಾರೆ, ವಾಟ್ ಆರ್ ದೇ ಆ್ಯಂಡ್ ವಾಟ್ ಆರ್ ದ ಲೆವೆಲ್ಸ್ ದೇ ಆರ್ ಇನ್ ಅಂತ ಒಂದು ಲೆವೆಲಲ್ಲಿ ನೋಡಿಬಿಟ್ಟು, ಬಿಫೋರ್ ಇಂಟ್ರಡ್ಯೂಸಿಂಗ್ ದ ಕೋರ್ಸ್ ವಾಟ್ ಆರ್ ದ ಲೆವೆಲ್ಸ್, ಡ್ಯೂರಿಂಗ್ ದ ಕೋರ್ಸ್ ಹೌ ದೇ ಆರ್, ಆ್ಯಂಡ್ ಆಫ್ಟರ್ ದ ಕೋರ್ಸ್ ಹೌ ದೇ ಆರ್ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಿ ವಿ ಗಿವ್ ಅ ಪ್ರೂಫ್ ಟು ದ ಓನ್ ಚೈಲ್ಡ್, ವಿ ಗಿವ್ ಅ ಪ್ರೂಫ್ ಟು ದ ಓನ್ ಟೀಚರ್ how your student was, how your son or daughter was before, during and after, on a simple methodology called as blended learning methodology ಅಂತ. ಭರವಸೆ ಟೀಮ್ನವರು ಬಂದು ನಮ್ಮ ಎಳ್ಳಂಬಳಸೆ ಗ್ರಾಮವನ್ನು ಒಂದು ದತ್ತು ತೊಗೊತೀವಿ ಅಂತೇಳಿ ಇವತ್ತು ಮಾಡಿಬಿಟ್ಟು, ನಮ್ಮ ಶಾಲೆ ಬಡ ಶಾಲೆ ಇದು, ಈ ಶಾಲೆಗೆ ಬಂದು ಏನೋ ಒಂದು ಇಂಗ್ಲೀಷ್ ಕೋಚಿಂಗ್ ಕೊಟ್ಟು ಮಕ್ಕಳನ್ನ ಒಂಚೂರು ಇಂಪ್ರೂವ್ಮೆಂಟ್ ಮಾಡಿ, ಮುಂದೆ ಅವರು ಏನಾರ ಒಂದು ಸಿಟಿ ಲೆವೆಲಲ್ಲಿ ಒಂದು ಇಂಟರ್ವ್ಯೂ ಆ ಥರ ಏನಾರು ಹೋದರೆ ಕಾರ್ಯಕ್ರಮಕ್ಕೆ, ಅಲ್ಲಿ ಅನುಕೂಲ ಅವರಿಗೆ ಒಂದು ಇಂಟರ್ವ್ಯೂನಲ್ಲಿ ಒಂದು ಒಳ್ಳೆಯ ಅನುಕೂಲತೆ ಸಿಗಲಿ ಅಂತೇಳಿ ಅವರು ಇದೊಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಫುಲ್ ಸಪೋರ್ಟ್ ಅವ್ರಿಗೆ ಮಾಡಿಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತೇವೆ ಸರ್. ನಮ್ಮ ಹಳ್ಳಿಯಿಂದ ಹೋಗ್ತಾ ಇರ್ತಕ್ಕಂಥ ಮಕ್ಕಳುಗಳು ಆದಷ್ಟು ಇಂಗ್ಲೀಷ್ನಿಂದ ಒಂದು ಹಿಂದುಳಿದಿರೋದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಸಹ ತುಂಬ ಇದರಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಇಂಗ್ಲೀಷ್ ಕಲಿಕೆ ಕೊಟ್ಟರೆ RDC ಫೌಂಡೇಶನ್ ಅವರು, ಭರವಸೆ ಟೀಮ್ನವರೆಲ್ಲನ ನಮ್ಮ ಹಳ್ಳಿ ಮಕ್ಕಳುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತು ಪಟ್ಟಣದಿಂದ ದೂರದ ನಗರಗಳಿಂದ ಬಂದು ಇವತ್ತು ಹಳ್ಳಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ತರಬೇತಿ, ಸಂವಹನ ತರಬೇತಿಯನ್ನು ಕೊಡಲಿಕ್ಕೆ, ಅದು ಉಚಿತವಾಗಿ 52 ವಾರಗಳ ಕಾಲ, 1 ವರ್ಷದವರೆಗೆ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಿಜಕ್ಕೂ ಕೂಡ ಇದು ತುಂಬ ಶ್ಲಾಘನೀಯ ಕೆಲಸ ಅಂತಲೇ ಹೇಳ್ಬೋದು. ಭಾಳ ಅನುಕೂಲ ಆಗುತ್ತೆ ಸರ್ ಹಳ್ಳಿ ವಿದ್ಯಾರ್ಥಿಗಳಿಗೆ. ಇಂಗ್ಲೀಷ್ ಪಾಠದಲ್ಲಿ ಕಲಿಯೋದಕ್ಕಿಂತಲೂ ಕಾಮನ್ನಾಗಿ ಮಾತಾಡೋಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಪಾಠದಲ್ಲಿ ಓದಿರೋ ಮಕ್ಕಳು ಅಲ್ಲಿ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಂಗ್ಲೀಷ್ ಈ ಥರದ ಕಾಮನಲ್ಲಿ ಇಂಗ್ಲೀಷಲ್ಲಿ ನಮ್ಮ ಕಾರ್ತಿಕ್ ಸರ್ ಬಂದು ನಿಮ್ಮಲ್ಲಿ ಮಕ್ಕಳಿಗೆ ಗೈಡೆನ್ಸ್ ಕೊಡ್ತೀವಿ. ಇಂಗ್ಲೀಷ್ ಬಗ್ಗೆ ಮಾತಾಡೋದು ಎಲ್ಲ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಸರ್. ಆದ್ದರಿಂದ ಈಗ ಇಂಗ್ಲೀಷು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು, ಅದರಲ್ಲೂ ಹಳ್ಳಿ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ಈ ಪ್ರೋಗ್ರಾಮ್ ಚೆನ್ನಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಸರ್. ಈ ವಿದ್ಯಾರ್ಥಿಗಳಿಗೆ ಯಾಕೆ ಇಂಗ್ಲೀಷ್ ಅಷ್ಟು ಈಸಿ ಅರ್ಥ ಆಗೋದಿಲ್ಲ, ಮತ್ತು ಅದನ್ನು ಮಾತಾಡುವ ಶೈಲಿ ಆಗಿರ್ಬೋದು ಅಥವಾ ಬರವಣಿಗೆ ಆಗಿರ್ಬೋದು, ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುತ್ತಾ ಅಥವಾ ಇಂಗ್ಲೀಷ್ ನಾನು ಮಾತಾಡೋದು ತಪ್ಪು ಅನ್ನೋ ಒಂದು ಭಾವನೆ ಹೇಗೆ ಅಂತ?
ಅರ್ಥ ಆಗಲ್ಲ ಅಂತಲ್ಲ, ನಮ್ಮ ಹಳ್ಳಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ದ ಓನ್ಲಿ ಥಿಂಗ್ ಇಸ್ ಏನಾಗ್ತಿದೆ ಅಂದರೆ ಇಟ್ಸ್ ನಾಟ್ ಓನ್ಲಿ ಫಾರ್ ಹಳ್ಳಿ ಸ್ಟೂಡೆಂಟ್ಸ್, ಇಟ್ಸ್ ಫಾರ್ ಎನಿಬಡಿ. ಫೋಬಿಯಾ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎಲ್ಲಿ ನಾನು ಮಾತಾಡೋದು ತಪ್ಪಾಗಿರುತ್ತೋ ಅಂತ ಬೈದಲ್ಲೇ ಮಾತಾಡದೇ ಇರ್ತಾರೆ. ಆ್ಯಂಡ್ ಮಾತಾಡೋಕ್ಕೆ ಬಂದ್ರೂ ದೇ ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಬಿಕಾಸ್ ದೇರ್ ಇಸ್ ನೋ ಕಾನ್ಫಿಡೆನ್ಸ್. ಇದಕ್ಕೆ ಎಷ್ಟೊಂದು ರಿಸರ್ಚಸ್ ಮಾಡಿದ್ದಾರೆ, ಬಟ್ ರಿಯಲಿಸ್ಟಿಕ್ ರಿಸಲ್ಟ್ ನಾನು ಹೇಳ್ತೀನಿ ಕೇಳಿ. ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ವಿ ನೆವರ್ ಡೂ ರೀಡಿಂಗ್ ಪ್ರಾಕ್ಟೀಸ್. ಬುಕ್ಸು ಟೆಕ್ಸ್ಟ್ ಬುಕ್ ಮಾತ್ರ ನಾವು ಓದ್ತೀವಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್, ಆ್ಯಸ್ ಪರ್ CBSE, one single textbook is not sufficient for a child to enrich language skills. This has been said by none other than by CBSE themselves. So you need to supplement more number of books. So hangiddaga reading practice eshara ಮಾಡ್ತಾರೆ ಅನ್ನೋದು big question mark. So directly what we focus in schools is writing skills. So LSRW ಅನ್ನೋ 4 skills ಅಲ್ಲಿ listening comprehension is never there for our Indian students. And speaking opportunity is very less because they don't have that kind of thought flow and sentence formation ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಮನಸ್ಸೊಳಗಡೆ ಇರುತ್ತೆ, ಬಟ್ ಕಮ್ಯುನಿಕೇಟ್ ಮಾಡೋದಕ್ಕೆ ಬರೋದಿಲ್ಲ. ವೈ ಇಸ್ ಬಿಕಾಸ್ ಆಫ್ ದ ಪ್ರಾಬ್ಲಮ್ ಇಸ್ ರೀಡಿಂಗ್ ಸ್ಕಿಲ್ಸ್. ಸೊ ಆ್ಯಸ್ ಪರ್ ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ರಿಸರ್ಚ್ ಮಾಡಿದಾಗ ವಾಟ್ ದೇ ಹ್ಯಾವ್ ಸೆಡ್ ಇಸ್ 10 minutes of active reading every day, a child's brain can capture up to 3,20,000 words in a year. ಒಂದು ವರ್ಷದಲ್ಲಿ 10 ನಿಮಿಷ, ಒಂದಿನಕ್ಕೆ 10 ನಿಮಿಷ ರೀಡಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ, this is as per research, ನಂದಲ್ಲ ಇದು ಡೇಟಾ ಟೇಕನ್ ಬೈ ಹಾರ್ವರ್ಡ್. ಒಂದು ವರ್ಷದಲ್ಲಿ ದ ಚೈಲ್ಡ್ಸ್ ಬ್ರೈನ್ ಕ್ಯಾನ್ ಕ್ಯಾಪ್ಚರ್ ಅಪ್ ಟು 6,20,000 words. Now imagine, so if the reading has to be doubled by 20 minutes, then it is 12,40,000 words in a year. So ಅಷ್ಟೊಂದು ವರ್ಡ್ಸ್ ಬ್ರೈನಲ್ಲಿ ಇದ್ದಾಗ ಆಟೋಮ್ಯಾಟಿಕಲಿ ವಾಟ್ ವಿಲ್ ಹ್ಯಾಪನ್ ಇಸ್ ಹಿಸ್ ಥಾಟ್ ಫ್ಲೋ ವಿಲ್ ವರ್ಕ್ ಬೆಟರ್ ಆ್ಯಂಡ್ ಹಿಸ್ ಸೆಂಟೆನ್ಸ್ ಫಾರ್ಮೇಷನ್ ವಿಲ್ ಬಿ ಕರೆಕ್ಟ್. ಭರವಸೆ ಅಡಿಯಲ್ಲಿ ಬೇರೆ ಯಾವ್ಯಾವೆಲ್ಲ ಪ್ರಾಜೆಕ್ಟ್ಸ್ ಇದೆ? ಒಂದು ಶಾಲೆಗಳಿಗೆ ಹೋಗೋದು, ರೂರಲ್ ಕಡೆಗಳಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸ್ಕಿಲ್ಸ್ ಬಗ್ಗೆ ತಾವು ಟ್ರೈನ್ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಬೇರೆ ಬೇರೆ ಏನೆಲ್ಲ ಪ್ಲಾನ್ಸ್ಗಳು ಹಾಕ್ಕೊಂಡಿದ್ದೀರಿ? ವಿಷನ್ 2020 ಆಫ್ ಡಾಕ್ಟರ್ APJ ಅಬ್ದುಲ್ ಕಲಾಮ್ಸ್ ಡ್ರೀಮ್, ಅದರಲ್ಲಿ ಎಷ್ಟೊಂದು ಬಿಟ್ಟೋಗಿದೆ, ಇನ್ನು ಮಾಡೋಕ್ಕಾಗದೇ ಇರೋದು. ಅದರಿಂದ ವಿಚ್ ಇಸ್ ಇಂಪಾರ್ಟೆಂಟ್ ಟು ದ ಸೊಸೈಟಿ ಅನ್ನೋದನ್ನು ಪಿಕ್ ಮಾಡಿದ್ದೀನಿ. ಸೊ ಡಿಸ್ಕಸ್ ಮಾಡಿದಾಗ ಎಡ್ಯುಕೇಷನ್ ಕಮ್ಸ್ ಇನ್ ನಂಬರ್ 1 ಆ್ಯಂಡ್ ದೆನ್ ಕಮ್ಸ್ ವಿಮೆನ್ ಎಂಪವರ್ಮೆಂಟ್. ಹಳ್ಳಿಯಲ್ಲಿ ವಾಸ್ತವಿಕ ಆಗಿರುವಂಥ ಮಹಿಳೆಯರು ಸ್ವತಃ ಅವರೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ವರ್ಕ್ ಫ್ರಮ್ ಹೋಮ್, ಅವ್ರಿಗೆ ಟ್ರೈನಿಂಗ್, ಸಬ್ಸಿಡಿ ಎಲ್ಲನೂ ನಾವೇ ಕಂಪ್ನಿಯಿಂದ ಹಿಡ್ದು ಎಂಡ್ ಟು ಎಂಡ್ ಸೊಲ್ಯೂಷನ್ ನಾವು ಕೊಟ್ಬಿಟ್ಟು, ಸೊ ದಟ್ ದೇ ಕ್ಯಾನ್ ಅರ್ನ್ ಅಟ್ಲೀಸ್ಟ್ 300 rupees in a day from sitting in their own villages. There are so many organizations out in Bangalore, I mean not only in Bangalore, across India, who are switching to organic products ಆಗಲಿ, ಇಲ್ಲ ಸೋಪ್ ಮೇಕಿಂಗ್ ಆಗಲಿ, ಇಲ್ಲ ಅಗರ್ಬತ್ತಿ ಮೇಕಿಂಗ್ಸ್ ಆಗಲಿ, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಅದನ್ನೆಲ್ಲ ತೊಗೊಂಬರ್ಬೇಕು ಅಂತ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್, ದಟ್ ಪ್ಲೇಸ್ ಅಟ್ ನಂಬರ್ 2. And then comes the main thing, which is for the farmers. See, I am very passionate about farming. No one knows this about it. And end of the day, ಒಂದು 10 ವರ್ಷ ಫಾರ್ಮಿಂಗ್ ಮಾಡಬೇಕಂತಲೇ ಇದ್ದೀನಿ ನಾನು. maybe after 10 years or something. So ಫಾರ್ಮರ್ಸ್ಗಾಗಿ ಒಂದು ಸ್ಪೆಷಲ್ ಪ್ರೋಗ್ರಾಮ್. ಸೊ ರೈತರ ಸಮಾವೇಶ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಬಟ್ ಹೊಸದಾಗಿ ಒಂದು ರೈತರಿಗೋಸ್ಕರ ವಿ ದ ಫಾರ್ಮರ್ಸ್ ಅಂತ ಒಂದು ಅಸೋಸಿಯೇಷನ್ ಜೊತೆ ದೇ ಹ್ಯಾವ್ ಆಲ್ಸೋ ಟೈಡ್ ಅಪ್ ವಿತ್ ಭರವಸೆ. ಆ್ಯಂಡ್ ಅಮೃತ ಬಿಂದು ಅಂತ ಇನ್ನೊಂದು ಟೀಮ್, ಸೊ ದೇ ಹ್ಯಾವ್ ಆಲ್ಸೋ ಟೈಡ್ ಅಪ್. ದೇ ಆರ್ ಆಲ್ ಮೇನ್ಲಿ ಇಂಟು ಫಾರ್ ಫಾರ್ಮರ್ಸ್. ಸೊ ಫಾರ್ಮರ್ಸ್ಗಾಗಿರೋ ಮೆನಿ ಪ್ರೋಗ್ರಾಮ್ಸ್ ಆರ್ ದೇರ್. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಫಾರ್ ಫಾರ್ಮರ್ಸ್ ಇಸ್ ಡೂಯಿಂಗ್ ಎನ್ ಎಕ್ಸ್ಪೋ ವೇರ್ ವಿ ಇನ್ವೈಟ್ ಆಲ್ ಸಕ್ಸಸ್ಫುಲ್ ಫಾರ್ಮರ್ಸ್ ಹೂ ಹ್ಯಾವ್ ಸಕ್ಸಸ್ ಆಗಿದ್ದಾರೆ, ಚಿಕ್ಕ ಲೆವೆಲಿಂದ ದೊಡ್ಡ ಲೆವೆಲ್ಗೆ. ಸೊ ದಟ್ ಪ್ಲೇಸ್ ದ ಥರ್ಡ್ ರೋಲ್. ಆ್ಯಂಡ್ ನೆಕ್ಸ್ಟ್ ಇಸ್ ಡ್ರಗ್ ಅಬ್ಯೂಸ್ ತುಂಬ ಜಾಸ್ತಿ ಇದೆ ಇವಾಗ. ಬ್ಯಾಂಗ್ಳೂರಾಗಲಿ, ಇಲ್ಲ ಚೆನ್ನೈ, ಮುಂಬೈ, ಹೈದ್ರಾಬಾದ್, ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಇನ್ ಟು ಡ್ರಗ್ಸ್. ಸೊ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಫಾರ್ ದ ರೂರಲ್ ಯೂತ್. ಹಳ್ಳಿ ಮಕ್ಕಳು ಕೆಟ್ಟೋಗ್ಬಿಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರಿಗೊಂದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್. ಆ್ಯಂಡ್ ದೆನ್ ದ ಲಾಸ್ಟ್ ಇಸ್ ದಿ ಅಲ್ಟಿಮೇಟ್ ದ ಗ್ರೀನ್ ಚಾಲೆಂಜ್. ಸೊ ದ ಗ್ರೀನ್ ಚಾಲೆಂಜ್ ಅಂತ ಇಂಟ್ರೊಡ್ಯೂಸ್ ಮಾಡಿ ನಡೀತಾ ಇದೆ, ಆಲ್ರೆಡಿ ವೈರಲ್ ಆಗಿ ಎಲ್ಲ ಕಡೆ ಹೋಗ್ತಾ ಇದೆ. ಒಂದೊಂದು ಹಳ್ಳಿಯಲ್ಲೂ 10,000 ಸ್ಯಾಪ್ಲಿಂಗ್ಸ್ನ ಕಲ್ಟಿವೇಟ್ ಮಾಡಿ ವಿ ಜಸ್ಟ್ ವಾಂಟೆಡ್ ಟು ಪ್ಲಾಂಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. So monthly target is 10,000. So idakina I am inviting more volunteers for this. Hopefully very soon, someday or the other we will reach. ಓಕೆ, ಈಗ ಸದ್ಯಕ್ಕೆ ನೀವು ಎಷ್ಟು ಶಾಲೆಗಳಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀರಿ? ನಿಮ್ಮ ಟೀಮ್ ಎಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ? See, presently Shimoga and Chikmagalur and Bangalore. Bangalore we have got 3,500 students, and Shimoga and Chikmagalur and Kadur, ಈ 3 ಜಾಗ ಸೇರಿಸಿ roughly around 400+ students are there. ಕನ್ನಡ ಭಾಷೆ ಅಂತಕ್ಕಂಥದ್ದು ನಮಗೆ ಸ್ವಾಭಿಮಾನವನ್ನು ಕಲಿಸಿದರೆ, ಇಂಗ್ಲೀಷ್ ಭಾಷೆ ಅಂತಕ್ಕಂಥದ್ದು ಉನ್ನತ ಶಿಕ್ಷಣಕ್ಕೆ ದಾರಿದೀಪವಾಗಿದೆ.
ಸೊ ನಮ್ಮಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಶಿಕ್ಷಣವೇ ಒಂದು ದೊಡ್ಡ ಸವಾಲಾಗಿ ಕಾಡ್ತಾ ಇತ್ತು. ಅಂಥ ಒಂದು ಸವಾಲನ್ನು ಪರಿಹರಿಸುವಂಥದ್ದು ಹಾಗೂ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬೆಳಕಾಗಿ ಬೆಳಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಭರವಸೆ ಎಂಬ ಒಂದು ತಂಡ. ಸೊ ಆ ಭರವಸೆ ತಂಡದಿಂದ ನಮಗೆ ಅಗತ್ಯವಾಗಿರ್ತಕ್ಕಂಥ ಇಂಗ್ಲೀಷ್ ಶಿಕ್ಷಣವನ್ನು ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮಗೆ ಮುಂದೆ ಒಂದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಾಗ ನಮ್ಮ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಒಂದು ಸದೃಢವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಇದು ಸಹಕಾರವನ್ನು ಆಗ್ತಾ ಇದೆ. ನಿಮ್ಮ ಈ ಟ್ರೈನಿಂಗ್ ಕ್ಲಾಸಸ್ ಏನು ತಗೊಳ್ತಾ ಇದ್ದೀರಿ, ಸೊ ಆ ಪ್ರೋಗ್ರಾಮಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ನೀವೇ ಚೂಸ್ ಮಾಡ್ತಿರೋ ಆ ಶಾಲೆಗಳನ್ನು ಅಥವಾ ಹೇಗೆ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದಾ? ಹೇಗೆ? See, we are available online. People approach, as I said, last time ನಮ್ಮ ಪ್ರೋಗ್ರಾಮ್ ಆದಮೇಲೆ ಇಮಿಡಿಯೇಟ್ಲಿ ಐ ಗಾಟ್ ಸೇಮ್ ಡೇ ಆಫ್ಟರ್ ದ ಟೆಲಿಕಾಸ್ಟ್ ನೆಕ್ಸ್ಟ್ ಡೇನೇ ನಮಗೆ ಕಾಲ್ ಬಂತು. ಸೊ ಐ ಬೀನ್ ಗೆಟಿಂಗ್ ಕಾಲ್ಸ್ ಲೈಕ್ ದಟ್. ಬೆಳಗಾವಿಂದ ಕಾಲ್ಸ್ ಬರ್ತಾ ಇದೆ, ನಾರ್ತ್ ಕರ್ನಾಟಕದಿಂದ ತುಂಬ ಕಾಲ್ಸ್ ಬರ್ತಾ ಇದೆ. ಡಸಂಟ್ ಮ್ಯಾಟರ್ ಸರ್, ಇಂಥವ್ರಿಗೆ ಅಂಥವ್ರಿಗೆ ಅಂತ. The moment we get a call, my team genuinely answers, and we have a simple way of checking back if the requirement is genuine or not. Genuine ಅನ್ನಿಸ್ತು ಅಂದರೆ immediately we will go ahead and we will start it. So caste, creed, nothing matters for us. ಎಲ್ಲೂ ಕೂಡ ಉಚಿತವಾಗಿ ತಾವು ಮಾಡ್ತೀರಿ? Yes. ಡಾಕ್ಟರ್ ಕಾರ್ತಿಕ್ ನಾರಾಯಣ್ ಅವರು ಕೇವಲ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬಗ್ಗೆ ಪಾಠ ಮಾತ್ರ ಮಾಡೋದಲ್ಲ, ಇನ್ಫ್ಯಾಕ್ಟ್ ಹಳ್ಳಿಗಳನ್ನು ಕೂಡ ತಾವು ದತ್ತು ತಗೊಳ್ತಾ ಇದ್ದೀರಿ. ಆ ಒಂದು ಕಾನ್ಸೆಪ್ಟ್ ಇಟ್ ಇಸ್ ಅದು ಬಂದ್ಬಿಟ್ಟು ಈ 1,000 ಹಳ್ಳಿಗಳನ್ನ ದತ್ತಕ್ಕೆ ತೊಗೊಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದೆ. ದ ಮೇನ್ ಇನ್ಸ್ಪಿರೇಷನ್ ಫಾರ್ ಮೀ ವಾಸ್ ಡಾಕ್ಟರ್ APJ Abdul Kalam, ಬಿಕಾಸ್ ಹಿ ಆಲ್ವೇಸ್ ಬಿಲೀವ್ಸ್ ದಟ್ ಯೂತ್ ಕ್ಯಾನ್ ನೆವರ್ ಗೋ ರಾಂಗ್. ಯೂತ್ ಕ್ಯಾನ್ ನೆವರ್ ಗೋ ರಾಂಗ್ ಇಫ್ ಹಿ ಈಸ್ ಮೌಲ್ಡೆಡ್ ಆ್ಯಂಡ್ ಟ್ರೈನ್ಡ್ ಪ್ರಾಪರ್ಲಿ. ಸೊ ಒಂದೊಂದು ಹಳ್ಳಿಗೂ ಒಂದೊಂದು ಯೂತ್ ಅಲ್ಲೇ ಇರೋ ಒಂದು ವ್ಯಕ್ತಿನ ರೋಲ್ ಮಾಡೆಲ್ ಆಗಿ ತೊಗೊಂಡು ಅವ್ರಿಗೆ ವಿ ಟ್ರೈನ್ ದಮ್ ಇಂಟೆನ್ಸಿವ್ಲಿ. ಏನೇನು ಮಾಡ್ಬೋದು, ಏನೇನು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಬೋದು, ಇನ್ಕಮ್ ಹೆಂಗೆ ಜನ್ರೇಟ್ ಮಾಡ್ಬೋದು, ಆ್ಯಂಡ್ ಹಳ್ಳಿ ಅಭಿವೃದ್ಧಿ, ಗ್ರಾಮ ಅಭಿವೃದ್ಧಿ ಏನೇನು ಮಾಡ್ಬೋದು ಅಂತ ಎಲ್ಲ ಟ್ರೈನ್ ಮಾಡಿಬಿಟ್ಟು ವಿ ಟೇಕ್ ಕೇರ್. ಸೊ ವೆನ್ ದ ಮೊಮೆಂಟ್ ವಿ ಗೋ ಇನ್ಸೈಡ್, ನಾವು ಹೋಗಿ ಅದನ್ನು ತೊಗೊಂಡಾಗ ಆಲ್ ದಿಸ್ 5 ಆಸ್ಪೆಕ್ಟ್ಸ್ ಕವರ್: ಎಡ್ಯುಕೇಷನ್, ಫಾರ್ಮರ್ಸ್ಗಾಗಲಿ, ಆ್ಯಂಡ್ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ, and drug awareness programs agli, and the green challenge. These are the only 5 simple concepts that we have, which is very powerful end of the day. ಯಾರು ಬೇಕಾದರೂ ಭರವಸೆ ತಂಡಕ್ಕೆ ಸೇರ್ಬೋದು. Anybody who is willing to, that's what I said, anybody who is willing to dedicate 2 days or 1 day on a Sunday or a Saturday, ಅವರ ಫ್ರೀ ಇದ್ದ ಟೈಮಲ್ಲಿ ಒಂದು ದಿನ ನಮಗಾಗಿ ಒಂದು 8 hours ನಮ್ಗೆ ಸ್ಪೆಂಡ್ ಮಾಡಿದ್ರೆ ದೇ ಕ್ಯಾನ್ ಟ್ರಾನ್ಸ್ಫಾರ್ಮ್ ಮೆನಿ ಲೈಫ್ಸ್. ಈ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಇರ್ತಾರೆ ಜನ. ಈಗ ಬೆಳಗಾಮಲ್ಲೋ, ಚಿತ್ರದುರ್ಗದಲ್ಲೋ, ಅಥವಾ ಕೊಡಗಲ್ಲೋ, ಚಿಕ್ಕಮಗಳೂರು, ಎಲ್ಲೋ ಬೇರೆ ಬೇರೆ ಜನ ಬೇರೆ ಬೇರೆ ಕಡೆ ಇರ್ತಾರೆ. ಬಟ್ ಅವರಿಗೆ ಬೆಂಗಳೂರಿಗೆ ಬಂದು ಅಥವಾ ಬೇರೆ ಜಿಲ್ಲೆಗೆ ಹೋಗಿ ಅವರಿಗೆ 8 hours ಸ್ಪೆಂಡ್ ಮಾಡೋಕ್ಕೆ ಆಗದಿರ್ಬೋದು. ಬಟ್ ಅವರು ಇರೋ ಕಡೆಗಳಲ್ಲೇ ಭರವಸೆ ಟೀಮ್ ಜೊತೆಗೆ ವರ್ಕ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ವೈ ವಿ ಥಾಟ್ ಆಫ್ ಡಿಸೈಡಿಂಗ್ ಆಫ್ ಅಡಾಪ್ಟಿಂಗ್ 1000 ವಿಲೇಜಸ್ ವಿತ್ 1000 ಯೂತ್ ಇನ್ ದ ರೆಸ್ಪೆಕ್ಟಿವ್ ವಿಲೇಜಸ್. ಸೊ ಇವಾಗ ಬೆಳಗಾಮಲ್ಲಿ ಒಂದು ಟೀಮ್ ಇದೆ, ಆ್ಯಂಡ್ ಇನ್ನೊಂದು ಟೀಮ್ ಇವಾಗ ತುಮಕೂರಲ್ಲಿದೆ. ಸೊ ತುಮಕೂರಲ್ಲೇ ಒಬ್ಬನ್ನ ನಾನು ವಿ ವಿಲ್ ಹೆಂಗನ ಮಾಡಿ ನೋಡ್ತೀವಿ, ಯಾರಿದ್ದಾರೆ ಅಂತ ನೋಡಿ ಅವ್ರನ್ನ ರೆಡಿ ಮಾಡಿ he will take care of entire ತುಮಕೂರು. I don't have to keep traveling ಎಲ್ಲ. ನಾನು ಈ 1 ವರ್ಷ what I have decided is 365 days travel extensively entire places and set up people accordingly. ಟ್ರೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅದರ ಇಂಪಾರ್ಟೆನ್ಸ್ ಹೇಳ್ಕೊಟ್ರೆ ದೆನ್ ರೆಸ್ಟ್ ಒನ್ಸ್ ದ ಸಿಸ್ಟಮ್ ಇಸ್ ಸೆಟ್ ಆಟೋಮ್ಯಾಟಿಕ್ಲಿ ದೇ ವಿಲ್ ಟೇಕ್ ಇಟ್ ಆಫ್. ಭವ್ಯ ಭಾರತಕ್ಕೆ ಬ್ಯೂಟಿಫುಲ್ ಆಗಿರೋಂಥ ಭವಿಷ್ಯಗಳನ್ನು ತಾವು ರೆಡಿ ಮಾಡ್ತಾ ಇದ್ದೀರಿ. ಎಷ್ಟು ಖುಷಿ ಇದೆ ಒಂದು ವಿದ್ಯಾರ್ಥಿಯನ್ನು ಪ್ರಾಪರಾಗಿ ಅವ್ರನ್ನ ಟ್ರೈನ್ ಮಾಡಿ ಅವ್ರ ಭವಿಷ್ಯನ ರೂಪಿಸೋದಾಗಿರ್ಬೋದು, ಅವ್ರನ್ನ ಒಂದು ಶೇಪ್ ತರೋದು ಜೀವನದಲ್ಲಿ. ಎಷ್ಟು ಖುಷಿ ಕೊಡುತ್ತೆ ಕಾರ್ತಿಕ್ ಅವರಿಗೆ ಕೆಲಸ? ದಟ್ ಈಸ್ ದಿ ಅಲ್ಟಿಮೇಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ದಟ್ ಡಿಫೈನ್ಸ್ ಸಮಥಿಂಗ್ ಫಾರ್ ಅ ಜೆನ್ಯೂನ್ ಲೈಫ್ ಪರ್ಪಸ್ ಅಂತ ಒಂದು ಆಗತ್ತೆ ಅಂದರೆ ಅದರಿಂದನೇ ಆಗೋದು. ಕೊನೆಯದಾಗಿ ಯಾವ ರೀತಿಯ ಭರವಸೆಯನ್ನು ಕೊಡ್ತೀರಿ ತಾವು ಯೂತ್ಸ್ಗಳಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ? ತಮ್ಮ ಭರವಸೆ ಏನು? ಜಸ್ಟ್ ಲಿವ್ ಆ್ಯಂಡ್ ಲೆಟ್ ಲಿವ್, ದಟ್ಸ್ ಆಲ್. ಬಾಳ್ಸು ಅನ್ನೋ ಥರ ಯು ಡೂ ಯುವರ್ ವರ್ಕ್. ನೀವು ಮಾಡೋ ಏನೇ ಕರ್ತವ್ಯ ಯಾವುದೇ ಫೀಲ್ಡಲ್ಲಿರ್ಬೋದು, ಡೂ ಇಟ್ ವೆರಿ ನೈಸ್, ಎಕ್ಸಲೆಂಟಾಗಿ ಮಾಡಿ. ಯಾರನ್ನ ಹೆಲ್ಪ್ ಕೇಳಿದ್ರು ಅಂದರೆ ದಯವಿಟ್ಟು ಹೆಲ್ಪ್ ಮಾಡಿ. ನಿಮ್ಮಿಂದ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಡೋಂಟ್ ಟ್ರೈ ಟು ಡಿಸ್ಟರ್ಬ್ ದ ಸಿಸ್ಟಮ್. ಅದು ಬಿಟ್ಟರೆ ದರ್ ಇಸ್ ನಥಿಂಗ್ ಎಲ್ಸ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ನಾರಾಯಣ್ ಅವರೇ. ತಾವು ಕಂಡಂಥ ಕನಸುಗಳು ನನಸಾಗಲಿ. ತಾವು ಏನೀಗಾಗಲೇ ಭರವಸೆ ಮೂಲಕ ಈಗಿನ ಯುವ ಪೀಳಿಗೆ, ಯುವ ಜನತೆಗೆ ಬೆಳಕಾಗೋದಕ್ಕೆ ಹೊರಟಿದ್ದೀರಿ. ಈ ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮೂಲಕ ದೇಶಕ್ಕೆ ಸಾಕಷ್ಟು ಒಳ್ಳೆಯ ಪ್ರಜೆಗಳನ್ನು ನಿಮ್ಮ ಮೂಲಕ ಸಿಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್. ಎಸ್, ಇದು ಈ ವಾರದ ನಾನು ನನ್ನ ಸಾಧಕರು. ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೊತೆಗಿರುವಂತಹ ಸಾಧಕರು ಯಾರು ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.